ಸರ್ ಇದೇ ರೋಡು ಇದೇ ನಮ್ಮ ಲೇಔಟ್ ನೋಡಿ ಸರ್ ನಿಮ್ಗೆ ಸರ್ ಫ್ರಂಟ್ ಆರ್ಚ್ ಇದೆ ಗೇಟೆಡ್ ಕಮ್ಯುನಿಟಿ ಇದೆ ನೋಡಿ ಸರ್ ನಿಮಗೆ 4.25 ಕಿಲೋಮೀಟರ್ಗೆ ಮೈಸೂರು ಹೈವೇ ನಿಮಗೆ ಓಕೆ RR ಡೆಂಟಲ್ ಕಾಲೇಜಿಂದ RR ಮೆಡಿಕಲ್ ಕಾಲೇಜ್ ಇಲ್ಲಿಂದ 5 ಕಿಲೋಮೀಟರ್ ಮೆಟ್ರೋ ಸ್ಟೇಷನ್ ನಿಮಗೆ ಇಲ್ಲಿಂದ ಜಸ್ಟ್ 8 ಕಿಲೋಮೀಟರ್ ಕೆಂಗೇರಿ ಸಿಗುತ್ತೆ ನಿಮಗೆ ಇಲ್ಲಿಂದ 500 ಮೀಟರ್ ಯೂನಿವರ್ಸಲ್ ಕಾಲೇಜ್ ಅಂಡ್ ಸ್ಕೂಲು ಈಸ್ಟ್ ವೆಸ್ಟ್ ಸ್ಕೂಲು ಎಲ್ಲ ಇದೆ ಸರ್ ನಿಮಗೆ ಇಲ್ಲಿಂದ 100 ಮೀಟರ್ ವಾಕೇಬಲ್ ಡಿಸ್ಟೆನ್ಸ್ ಹೋದ್ರೆ ನಿಮಗೆ ಬಸ್ ಸ್ಟಾಪ್ ಇದೆ ನಿಮಗೆ ಬೆಂಗಳೂರಲ್ಲಿ ಒಂದು ಸೈಡ್ ತಗೋಬೇಕು ಅಂದ್ರೆ ಎಷ್ಟೋ ಜನಗಳು ಕನ್ಸ್ಕೊಂಡಿರ್ತದೆ ಎಲ್ಲ ಬೇರೆ ಊರಿಂದ ಬಂದು ನಾನೇನೋ ಒಂದು ಸಾಧನೆ ಮಾಡಬೇಕು ಅಂತ ಅವ್ರಿಗೂ ಇಷ್ಟ ಇರುತ್ತೆ ಅಂಥವ್ರಿಗೆ ನಮ್ಮ ಕಂಪ್ನಿ ಕಡೆಯಿಂದ ಫುಲ್ ಸಪೋರ್ಟ್ ಇದೆ ಸರ್ ಅವ್ರಿಗೆ ಏನು ಬೇಕೋ ನಾವು ಸಪೋರ್ಟ್ ಮಾಡ್ತೀವಿ ಪೂರ್ಣವಾಗಿ ನನ್ನ ಕಡೆಯಿಂದ ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀ ಫುಲ್ ಫ್ರೀ ಆಗಿರುತ್ತೆ ಹೌದು ಸರ್ ನಿಮ್ಮ ಸೈಟ್ ತಗೊಳಕ್ಕೆ ಆಸೆ ಇದ್ದರೆ ನಮ್ಮ ಕಂಪ್ನಿ ಕಡೆಯಿಂದ 0% EMI ಇದೆ ಸರ್ ಕಸ್ಟಮರ್ ಅಲ್ಲಿ ಪರ್ಚೇಸ್ ಮಾಡಿದರೆ ನಾವು ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ದೀವಿ ಅವ್ರಿಗೆ ಈಗಲೆಲ್ಲ ಚೆನ್ನಾಗಿದೆ ಯಾವುದೂ ಪ್ರಾಬ್ಲಮ್ ಇಲ್ಲ ಸೈಟ್ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ ನನಗೆ ಆಲ್ರೆಡಿ ಇನ್ನೊಂದು ಸೈಟ್ ತಗೊಳ್ಳುವಂತ ಇವತ್ತು ಬಂದಿದ್ದೀನಿ ನಾನು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ನೋಮಿತ್ ಗೆಳೆಯರೆ ತುಂಬಾ ಜನರು ಮೈಸೂರು ರೋಡ್ ಹತ್ರ ಸೈಟ್ಸ್ ಅನ್ನ ಹುಡುಕ್ತಿದ್ರು ತುಂಬಾ ಜನರು ಕಮೆಂಟ್ಸ್ ಅಲ್ಲೂ ಹೇಳ್ತಾ ಇದ್ರು ಸರ್ ಬೆಸ್ಟ್ ಆಗಿರುವಂತ ಲೇಔಟ್ ನ ಬಗ್ಗೆ ವಿಡಿಯೋ ಮಾಡಿ ಅಂತ ಅದಕ್ಕಾಗಿ ನಿಯರ್ ಟು ಮೈಸೂರು ರೋಡ್ ರಾಮವಳ್ಳಿಯಲ್ಲಿ ನಿಮಗೆ ಬೆಸ್ಟ್ ಆಗಿರುವಂತ ಡೆವಲಪ್ಡ್ ಸೈಟ್ಸ್ ಸಿಗ್ತಾ ಇದಾವೆ ಅದನ್ನು ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇರುತ್ತೆ ಡೈರೆಕ್ಟ್ ಕಂಪ್ನಿ ಕಡೆಯಿಂದ ನಿಮಗೆ ತುಂಬಾನೇ ಸೈಟ್ಸ್ ಇಲ್ಲಿ ಅವೈಲೇಬಲ್ ಇದಾವೆ ಹಾಗೂ ಇಲ್ಲಿನ ಸರ್ನು ನಮ್ಮ ಜೊತೆಲಿದ್ದಾರೆ ನಮಸ್ಕಾರ ಸರ್ ಸರ್ ಫಸ್ಟ್ ಆಫ್ ಆಲ್ ನಿಮ್ಮ ಕಂಪ್ನಿ ಬಗ್ಗೆ ಹೇಳಿ ಸರ್ ಎಲ್ಲಿರೋದು ನಿಮ್ಮ ಆಫೀಸ್ ಏನ್ ಹೆಸರಿಂದ ಕಂಪ್ನಿ ಇದೆ ನಮ್ಮ ಆಫೀಸ್ ನೇಮ್ ಬಂದು ಸರ್ವಸಂಪೃತಿ ವೆಂಚರ್ಸ್ ಅಂದ್ಬಿಟ್ಟು ಓಕೆ ಕೆಂಗೇರಿ ಉಪನಗರ ಹೊಯ್ಸಳ ಸರ್ಕಲ್ ಅಲ್ಲಿ ಇರೋದು ಆಫೀಸು ಹಾ ಸರ್ ಸುಮಾರು 8 ವರ್ಷದಿಂದ ನಾವು ಆಫೀಸ್ ಮಾಡ್ತಾ ಇದೀವಿ ಓಕೆ ಟೋಟಲ್ ಇದು ಬಂದು ನಮ್ಮ ಮೈಸೂರು ರೋಡಲ್ಲಿ 18ನೇ ಲೇಔಟ್ 18ನೇ ಲೇಔಟ್ ಓಕೆ ಗೆಳೆಯರೆ 18ನೇ ಲೇಔಟ್ ಅನ್ನು ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ತುಂಬಾನೇ ವರ್ಷದಿಂದ ತುಂಬಾ ಜನರಿಗೆ ಸೈಟ್ ಕೊಡಿಸ್ತಿದ್ದಾರೆ ನೀವು ಸಹ ನಿಮ್ಮ ಕನಸಿನ ಸೈಟ್ ಅನ್ನ ಈ ಒಂದು ಕಂಪ್ನಿ ಜೊತೆಗೆ ಸೇರಿ ಪರ್ಚೇಸ್ ಮಾಡಬಹುದು ಸರ್ ಫಸ್ಟ್ ಆಫ್ ಆಲ್ ಈ ಒಂದು ಲೇಔಟ್ ನ ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್ ಎಲ್ಲಿ ಬರುತ್ತೆ ಅಂತ ಮೈಸೂರು ರೋಡಿಂದ 4.25 ಕಿಲೋಮೀಟರ್ ಅಲ್ಲಿ ಇರೋದು ಕೋಲೂರು ಅನ್ನೋ ಗ್ರಾಮದಲ್ಲಿ ಇರೋದು ಹಾ ಸರ್ ಇಲ್ಲಿಂದ ರಾಮವಳ್ಳಿ 1.5 ಕಿಲೋಮೀಟರ್ ನಿಮಗೆ ನಿಯರ್ ಬೈ ಓಕೆ ನಿಯರ್ ಬೈ ರಾಮವಳ್ಳಿಯಲ್ಲಿ ಈ ಒಂದು ಲೇಔಟ್ ಅವೈಲೇಬಲ್ ಇದೆ ಸರ್ ಟೋಟಲಿ ಎಷ್ಟು ಸೈಟ್ಸ್ ಅವೈಲೇಬಲ್ ಇದಾವೆ ಸರ್ ಇಲ್ಲಿ ಟೋಟಲಿ 83 ಅವೈಲೇಬಲ್ ಇದೆ ಓಕೆ ಅಲ್ಲೇ 50 ಆಗೋಗಿದೆ ಇನ್ನು 34 ಸೈಟ್ಸ್ ಅಷ್ಟೇ ಇರೋದು ನಿಮ್ಗೆ ಅವೈಲೇಬಲ್ 34 ಅಷ್ಟೇ ಅವೈಲೇಬಲ್ ಇದೆ ಮತ್ತೆ ಎಷ್ಟು ಎಕರೆದಲ್ಲಿ ಮಾಡಿದ್ದಾರೆ ಸರ್ ಈ ಒಂದು 2 ಎಕರೆ 30 ಗುಂಟೆ 2.5 ಎಕರೆ ಮಾಡಿರೋದು ಓಕೆ 2 ಎಕರೆ 30 ಗುಂಟೆ 2.5 ಎಕರೆಯಲ್ಲಿ ಈ ಒಂದು ಲೇಔಟ್ ರೆಡಿ ಆಗಿದೆ ನೀವು ಸದಾ ರಾಮವಳ್ಳಿ ಹತ್ರ ಮೈಸೂರು ರೋಡ್ ಹತ್ರ ಯಾರಾದ್ರು ಸೈಟ್ ಹುಡುಕ್ತಿದ್ರೆ ಒಮ್ಮೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಕಾಲ್ ಮಾಡಿ ಸಾಕು ನಿಮ್ಗೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಎಲ್ಲೋ ನೋಡಬಹುದು ಎಲ್ಲೋ ಲೀಗಲ್ ಆಗಿರುತ್ತೆ ತುಂಬಾನೇ ಬೆಸ್ಟ್ ಆಗಿರುತ್ತೆ ಈಗ ಒಂದೊಂದಾಗಿ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಏನ್ ಅಮ್ಯುನಿಟೀಸ್ ಇದೆ ಏನೆಲ್ಲ ನಿಯರ್ ಬೈ ಇದೆ ಯಾವ ತರ ಸ್ಕೂಲ್ ಕಾಲೇಜಸ್ ಇದೆ ಅಂತ ಕಂಪ್ಲೀಟ್ ನಾವು ನೋಡ್ತಾ ಹೋಗೋಣ ಸರ್ ಈಗ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ನಮ್ಗೆ ಲೇಔಟ್ ಬಗ್ಗೆ ಹೇಳ್ತಾ ಹೋಗ್ತೀರಾ ಸರ್ ಈಗ ಹೇಳ್ತೀವಿ ಸರ್ ಏನೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದ್ದೀರಾ ಸರ್ ಇಲ್ಲಿ ಸರ್ ನಮ್ಮ ಲೇಔಟ್ ಅಲ್ಲಿ ಡ್ರೈನೇಜ್ ರೆಡಿ ಆಗಿದೆ ನೋಡಿ ವಾಟರ್ ಕಲೆಕ್ಷನ್ ರೆಡಿ ಆಗಿದೆ ಹೌದು ಸ್ಯಾನಿಟರಿ ಇದೆ ಹಾ ಸರ್ ಬೇರೆ ಕಡೆ ಲೇಔಟ್ ಅಲ್ಲಿ ಬರೀ ಕಂಬ ಹಾಕಿರ್ತಾರೆ ನಾವು ಲೈನ್ ಕಲೆಕ್ಷನ್ ಎಲ್ಲ ರೆಡಿಯಾಗಿ ನಿಂತಿರೋದು ಲೇಔಟ್ ಇದು ಓಕೆ ಎಲ್ಲ ಎಲೆಕ್ಟ್ರಿಸಿಟಿ ಸಪ್ಲೈ ಎಲ್ಲ ರೆಡಿ ಇರುತ್ತೆ ಟಾರ್ ರೋಡ್ ಒಂದು ಬಾಕಿ ಇದೆ ಸರ್ ಅದನ್ನು ಬೇಗ ಇನ್ನು 15 ಡೇಸ್ ಅಲ್ಲಿ ಅದು ಮುಗಿಯುತ್ತೆ ಓಕೆ ಥಾರ್ ರೋಡ್ ಬೇಗನೆ ಕಂಪ್ಲೀಟ್ ಆಗುತ್ತೆ ಸರ್ ಎಷ್ಟು ಫೀಟ್ ಇದೆ ಸರ್ ಥಾರ್ ರೋಡ್ ಇದು 30 ಫೀಟ್ ರೋಡ್ ಓಕೆ 30 ಫೀಟ್ ರೋಡ್ ಸಬ್ ರೋಡ್ ಸರ್ ಸಬ್ ರೋಡ್ 25 ಓಕೆ 25 ಫೀಟ್ ನಿಮಗೆ ಸಬ್ ರೋಡ್ ಇರುತ್ತೆ ಮತ್ತೆ ಪ್ರತಿಯೊಂದು ಸೈಡ್ಗೂ ಮಾರ್ಕಿಂಗ್ ನಂಬರ್ಸ್ ಎಲ್ಲ ಆಗಿದೆ ಸರ್ ಎಲ್ಲ ಪ್ರತಿಯೊಂದು ನೋಡಿ ಪ್ರತಿಯೊಂದಕ್ಕೂ ನಂಬರ್ ಹಾಕ್ಸಿದ್ವಿ ಸರ್ ಆ ಡೈಮೆನ್ಷನ್ ಏನು ಡೈಮೆನ್ಷನ್ ಇದೆ ಆ ಡೈಮೆನ್ಷನ್ ಅಳತೆ ಮಾಡಿ ಕಲ್ಲು ಹಾಕಿ ಅದಕ್ಕೆ ನಂಬರ್ ಹಾಕಿದ್ವಿ ಓಕೆ ಸರ್ ಟೋಟಲಿ ಏನೆಲ್ಲ ಡೈಮೆನ್ಷನ್ ಅಲ್ಲಿ ಸಿಗುತ್ತೆ ಸರ್ ಇಲ್ಲಿ ನಿಮಗೆ 20 30 30 40 20/40 ಓಕೆ ಎಲ್ಲ ಡೈಮೆನ್ಷನ್ ಇದೆ ಎಲ್ಲ ಫೇಸಿಂಗ್ ಇದೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಪ್ರತಿಯೊಂದು ಫೇಸಿಂಗು ಮಾಡಿದೀವಿ ಸರ್ ಎಸ್ ನಿಮ್ಗೆ ಯಾವ ಹಾಫ್ ಸೈಡ್ ಬೇಕು ಫುಲ್ ಸೈಡ್ ಬೇಕು ಎಲ್ಲ ರೀತಿಯ ಸೈಟ್ಸ್ ಇಲ್ಲಿ ಅವೈಲೇಬಲ್ ಇದಾವೆ ನೋಡಿ ನಿಮ್ಗೆ ಗೇಟೆಡ್ ಕಮ್ಯುನಿಟಿ ಆರ್ಚ್ ಇದೆ ಸೆಕ್ಯೂರಿಟಿ ರೂಮ್ ಇದೆ ನಿಮ್ಗೆ ಇದು ಕಟ್ಟೆಗಳು ಮಾಡಿಸಿದೀವಿ ನಿಮ್ಗೆ ಓಡಾಡಕ್ಕೆ ಮತ್ತೆ ಗಿಡಗಳು ಹಾಕಿದೀವಿ ಎಲ್ಲ ಎಸ್ ಈ ತರ ನೋಡಿ ಕಂಪ್ಲೀಟ್ ಆಗಿ ತುಂಬಾನೇ ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಓನ್ಲಿ ಥಾರ್ ರೋಡ್ ಒಂದೇ ಪೆಂಡಿಂಗ್ ಇದೆ ಅಲ್ವಾ ಸರ್ ಇದು ಬಿಟ್ಟು ಮತ್ತೆ ಎಲ್ಲ ರೆಡಿ ಇದೆ ಎಲ್ಲ ರೆಡಿ ಇದೆ ಸರ್ ಓಕೆ ಮತ್ತೆ ವಾಟರ್ ಕನೆಕ್ಷನ್ ಎಲ್ಲ ರೆಡಿನೇ ಇದೆ ಎಲ್ಲ ರೆಡಿನೇ ಇದೆ ಸರ್ ನಾಳೆ ಬೆಳಗ್ಗೆ ಮನೆ ಕಟ್ಕೋಬಹುದು ನೀವು ಓಕೆ ಯಾರಿಗೆ ಮನೆ ಕಟ್ಟಬೇಕಂದ್ರೂ ಸಹಿತ ಒಂದು ಬೆಸ್ಟ್ ಆಗಿರುವಂತ ಪ್ಲೇಸ್ ಆಗಿರುತ್ತೆ ಸರ್ ಮತ್ತೆ ಯಾರೇ ಸೈಟ್ ಪರ್ಚೇಸ್ ಮಾಡ್ಬೇಕಂದ್ರೆ ನಿಯರ್ ಬೈ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಜನರು ಕೇಳ್ತಾರೆ ಸೊ ಈ ಒಂದು ಲೇಔಟ್ ನಿಯರ್ ಬೈ ಏನೆಲ್ಲ ಇದೆ ಸರ್ ನಿಯರ್ ಬೈ ನಿಮಗೆ 4.25 ಕಿಲೋಮೀಟರ್ಗೆ ಮೈಸೂರು ಹೈವೇ ನಿಮಗೆ ಓಕೆ RR ಡೆಂಟಲ್ ಕಾಲೇಜಿಂದ RR ಮೆಡಿಕಲ್ ಕಾಲೇಜ್ ಇಲ್ಲಿಂದ 5 ಕಿಲೋಮೀಟರ್ ಮೆಟ್ರೋ ಸ್ಟೇಷನ್ ನಿಮಗೆ ಇಲ್ಲಿಂದ ಜಸ್ಟ್ 8 ಕಿಲೋಮೀಟರ್ ಕೆಂಗೇರಿ ಸಿಗುತ್ತೆ ನಿಮಗೆ ಓಕೆ ಕೆಂಗೇರಿಗೆ ಹೋಗ್ಬಿಟ್ರೆ ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು ರೈಲ್ವೆ ಸ್ಟೇಷನ್ ಆಗ್ಬೋದು ಹಾಸ್ಪಿಟ್ಲ್ಗಳು 24 ಅವರ್ಸ್ ಇಲ್ಲಿಂದ 1.5 ಕಿಲೋಮೀಟರ್ ರಾಮವಳ್ಳಿ ಹಾಸ್ಪಿಟ್ಲ್ ನಿಮ್ಗೆ 24 ಅವರ್ಸ್ ಹಾಸ್ಪಿಟ್ಲ್ ಮೆಡಿಕಲ್ಸ್ ಇದೆ ಇಲ್ಲಿಂದ 500 ಮೀಟರ್ ಯೂನಿವರ್ಸಲ್ ಕಾಲೇಜ್ ಅಂಡ್ ಸ್ಕೂಲು ಈಸ್ಟ್ ವೆಸ್ಟ್ ಸ್ಕೂಲು ಎಲ್ಲ ಇದೆ ಸರ್ ನಿಮಗೆ ಎಸ್ ನಿಯರ್ ಬೈ ಒಂದು ಎಲ್ಲವೂ ಅವೈಲೇಬಲ್ ಇದ್ಬಿಡುತ್ತೆ ಎಲ್ಲ ಅವೈಲೇಬಲ್ ಇದೆ ಸರ್ ಮತ್ತೆ ಸರ್ ಇಲ್ಲಿ ಬಸ್ ಸ್ಟಾಪ್ ಎಲ್ಲಾನು ಇದಾವೆ ಸರ್ ಬಸ್ ಹೌದು ಸರ್ ಇಲ್ಲಿಂದ 100 ಮೀಟರ್ ವಾಕೇಬಲ್ ಡಿಸ್ಟೆನ್ಸ್ ಹೋದ್ರೆ ನಿಮಗೆ ಬಸ್ ಸ್ಟಾಪ್ ಇದೆ ನಿಮಗೆ ಓಕೆ ಯಾವ ಬಸ್ ಸ್ಟಾಪ್ ಇದೆ ಸರ್ ಕೋಲೂರು ಬಸ್ ಸ್ಟಾಪ್ ಎಸ್ ಇಲ್ಲಿ ಬಸ್ ಸ್ಟಾಪ್ ಇದೆ ಈಗ ಮೆಜೆಸ್ಟಿಕ್ ಹೋಗಬೇಕು ಅಥವಾ ಮಾರ್ಕೆಟ್ಗೆ ಹೋಗ್ಬೇಕಂದ್ರೂ ಬಸ್ ಎಲ್ಲ ಅವೈಲೇಬಲ್ ಇರುತ್ತೆ ಸರ್ ಎಸ್ ಈ ಥರ ನಿಮಗೆ ಯಾವುದೇ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಮು ಇರಲ್ಲ ಫುಲ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸು ಇಲ್ಲಿ ಅವೈಲೇಬಲ್ ಇದೆ ಮತ್ತು ಸರ್ ಇಲ್ಲಿ ಯಾರೇ ಸೈಟ್ ಪರ್ಚೇಸ್ ಮಾಡಿದರೆ ಒಳ್ಳೆ ಬೆನಿಫಿಟ್ ಸಿಗುತ್ತಾ ಸರ್ ಮುಂದೆ ಫ್ಯೂಚರ್ಗೆ ಹೌದು ಸರ್
ನಿಮ್ಗೆ ಒಳ್ಳೆ ಬೆನಿಫಿಟ್ ಅಂದರೆ ನೀವು ಇವತ್ತು ಸೈಟಿಗೆ ಇಲ್ಲಿ ಬಂಡವಾಳ ಹಾಕಿದ್ರೆ ನೆಕ್ಸ್ಟ್ ಇನ್ನು 2 ವರ್ಷ ಬಂದರೆ ಅದಕ್ಕೂ ಡಬಲ್ ಆಗಿ ತೊಗೊಂಡೋಗ್ತೀರಾ ಸರ್. ಓಕೆ, ಈಸಿಲಿ ಒಂದು 2 ವರ್ಷದಲ್ಲಿ ತುಂಬ ಜಾಸ್ತಿನೇ ಆಗುತ್ತೆ ಡಿಮಾಂಡ್. ಯಾಕೆಂದರೆ ಮೈಸೂರು ಹೈವೇ ಹತ್ರ ಆಗ್ಬಿಟ್ಟಿದೆಲ್ಲ ಸರ್, ನಿಮ್ಗೆ 4 ಕಿಲೋಮೀಟರ್ ಮೈಸೂರು ಹೈವೇ ಫುಲ್ಲು ನೀವು ನೋಡ್ಕೊಂಡ್ ಬಂದಿದ್ದೀರಲ್ಲ, ಬರೀ ನಿಮಗೆಲ್ಲ ಇಂಡಸ್ಟ್ರಿಯಲ್ ಏರಿಯಾ, ಒಳ್ಳೊಳ್ಳೆ ಸ್ಕೂಲ್ಸು ಕಾಲೇಜ್ಗಳು. ರಾಮಹಳ್ಳಿ ನಿಮ್ಗೆ 1.5 ಕಿಲೋಮೀಟರ್ ರಾಮಹಳ್ಳಿ. ರಾಮಹಳ್ಳಿಲಿ ಏನು ಬೇಕು ಸಿಗಂಗಿಲ್ಲ ಅನ್ನಂಗಿಲ್ಲ, ಎಲ್ಲ ಪ್ರತಿಯೊಂದು ಶೋರೂಮಿಂದ ಹಿಡಿದು ಪ್ರತಿಯೊಂದು ಇದೆ ಸರ್ ನಿಮಗೆ. ಬೆಂಗಳೂರಲ್ಲಿ ಒಂದು ಸೈಟ್ ತಗೋಬೇಕು ಅಂದರೆ ಎಷ್ಟೋ ಜನಗಳು ಕನ್ಸ್ಗಳಿರ್ತದೆ, ಎಲ್ಲ ಬೇರೆ ಊರಿಂದ ಬಂದು ನಾನೇನೋ ಒಂದು ಸಾಧನೆ ಮಾಡಬೇಕು ಅಂತ ಅವ್ರಿಗೂ ಇಷ್ಟ ಇರುತ್ತೆ. ಅಂಥವ್ರಿಗೆ ನಮ್ಮ ಕಂಪ್ನಿ ಕಡೆಯಿಂದ ಫುಲ್ ಸಪೋರ್ಟ್ ಇದೆ ಸರ್. ಅವ್ರಿಗೆ ಏನು ಬೇಕೋ ನಾವು ಸಪೋರ್ಟ್ ಮಾಡ್ತೀವಿ. ನಿಮಗೆ 0% EMI, ನಿಮ್ಗೆ ಯಾರು ಲೋನ್ ಆಗಲ್ಲ ಅಂದರು, ಬ್ಯಾಂಕ್ ಲೋನ್ ಆಗಲ್ಲ ಅಂದರು, ನಮ್ಮ ಕಂಪ್ನಿ ಕಡೆಯಿಂದ 0% ಇಂಟ್ರೆಸ್ಟ್ ಇದೆ, 36 ತಿಂಗಳು ನಿಮಗೆ. ಆಮೇಲೆ ಮನೆ ಕಟ್ಟೋರ್ಗೂ ಅಷ್ಟೇ ಸೇಫ್. ಫುಲ್ಲು ಇಲ್ಲ ನಾನು ತಗೊಂಡು ರಿಟರ್ನ್ ಯಾರಿಗಾನ ಮಾರ್ತೀನಿ ಇಂದವ್ರಿಗೂ ಒಳ್ಳೆ ಬೆನಿಫಿಟ್ ಇರುತ್ತೆ. ಇಲ್ಲ ಸರ್ ನನ್ನ ಕೈಯಲ್ಲಿ ಮನೆ ಕಟ್ಟಬೇಕು, ನಾನು ಅಲ್ಲಿಂದ ಬರಬೇಕು ಅನ್ನೋರ್ಗು ನಾವೇ ನಿಂತು ಮನೆ ಕಟ್ಸ್ಕೊಂಡು ಕೊಡ್ತೀವಿ ಸರ್. ಎಸ್, ಈ ಥರ ನೋಡಿ ಫುಲ್ ಸಪೋರ್ಟ್ ಇರುತ್ತೆ. ತುಂಬ ಜನರು ಬೇರೆ ಬೇರೆ ಊರಿಂದ ಬರ್ತಾರೆ ಬೆಂಗಳೂರಿಗೆ, ಒಂದು ಆಸೆ ಕಟ್ಕೊಂಡು ಬರ್ತಾರೆ. ನಿಮ್ಮದು ಸದಾ ಸ್ವಂತ ಮನೆ ಕಟ್ಟಬೇಕು ಅಥವಾ ಒಂದು ಸೈಟ್ ಪರ್ಚೇಸ್ ಮಾಡಬೇಕಂದ್ರೆ ಇವರ ಕಂಪ್ನಿಯಿಂದ ನಿಮಗೆ ಕಂಪ್ಲೀಟ್ ಸಪೋರ್ಟ್ ಇರುತ್ತೆ ಸರ್. ಮತ್ತು ನಿಯರ್ ಬೈ ಏನೆಲ್ಲ ಫೇಮಸ್ ಪ್ಲೇಸಸ್ ಇದಾವೆ ಸರ್ ಇಲ್ಲಿ? ಸರ್ ಇಲ್ಲಿಂದ ನಿಮಗೆ 1.5 ಕಿಲೋಮೀಟರ್ ರಾಮಹಳ್ಳಿವರೆಗೆ ಮುಕ್ತಿನಗರ ಟೆಂಪಲ್ ಇದೆ, ಸಾಲಿಗ್ರಾಮ ಆಂಟೋನ್ ಸ್ವಾಮಿ ದೇವಸ್ಥಾನ ಇದೆ. 1.5 ಕಿಲೋಮೀಟರ್ ದೊಡ್ಡಾಲ್ ಮರ ನಿಮಗೆ. ಆಮೇಲೆ ಮೆಂಚಂಬೆಲೆ ಡ್ಯಾಮ್ ಹತ್ರ ನಿಮಗೆ ಉಪ್ಪಿ ರೆಸಾರ್ಟ್ ಇದೆ ಸರ್. ನಿಮಗೆ ಮೇನ್ ಆಗಿ ನೀವು ಆರಾಮಾಗಿ ರಾಜ್ಯದಲ್ಲಿ ಇಲ್ಲ ಭಾನುವಾರದ ಬಂದು ಮಕ್ಕಳ ಜೊತೆ ಆಟ ಆಡಬೇಕು, ಉಪ್ಪಿ ರೆಸಾರ್ಟ್ ಇದೆ. ಪ್ರತಿಯೊಂದು ಚೆನ್ನಾಗಿದೆ ಸರ್. ಓಕೆ, ಎಲ್ಲ ನಿಮಗೆ ನಿಯರ್ ಬೈ ಕಂಪ್ಲೀಟ್ ಫೆಸಿಲಿಟೀಸ್ ಇದಾವೆ. ಎಂಟರ್ಟೈನ್ಮೆಂಟ್ಗೆ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಅಥವಾ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಎಲ್ಲ ರೀತಿ ಫೆಸಿಲಿಟೀಸ್ ಇಲ್ಲಿ ಅವೈಲೇಬಲ್ ಇದಾವೆ. ಇಲ್ಲಿ ನಮ್ಮ ಲೆವೆಟಲ್ಲಿ ಸೈಟ್ ತೊಗೊಂಡಿರೋದು ಕಸ್ಟಮರ್ ಬಂದಿದ್ದಾರೆ, ಅವ್ರ ಅಭಿಪ್ರಾಯ ಬೇಕಾದ್ರೆ ತಿಳ್ಕೊಳ್ಳಿ ಹೇಳಿ ಸರ್. ನಾನು 6 ತಿಂಗಳಿಂದ ಬೇರೆ ಕಡೆ ಎಲ್ಲ ಕಡೆ ಸೈಟ್ ನೋಡಿದೆ. ಎಲ್ಲ ಸುಮಾರು ಒಂದು 20-30 ಲೇಔಟ್ ನೋಡಿದ್ದೀನಿ. ನನಗೆಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಈ ಲೇಔಟ್ ನೋಡಿದಾಗ ಬಂದು ಎಕ್ಸ್ಪ್ಲೈನ್ ಮಾಡೋದು ನನಗೆ 10,000 ಬುಕ್ಕಿಂಗ್ ಅಮೌಂಟ್ ತೊಗೊಂಡು ಆಮೇಲೆ ನನಗೆ ಡಾಕ್ಯುಮೆಂಟ್ ಕೊಟ್ಟರು. ಲಾಯರ್ ಹತ್ರ ಲೀಗಲಾಗಿ ತೊಗೊಂಡೆ. ಲೀಗಲೆಲ್ಲ ಚೆನ್ನಾಗಿದೆ, ಯಾವುದೂ ಪ್ರಾಬ್ಲಮ್ ಇಲ್ಲ. ಸೈಟ್ ರಿಜಿಸ್ಟರ್ ಮಾಡಿ ಕೊಟ್ಟಿದ್ದಾರೆ ನನಗೆ ಆಲ್ರೆಡಿ. ಇನ್ನೊಂದು ಸೈಟ್ ತೊಗೊಳ್ಳುವ ಅಂತ ಇವತ್ತು ಬಂದಿದ್ದೀನಿ ನಾನು. ಒಳ್ಳೆ ಕಸ್ಟಮರ್ಗೆ ಒಳ್ಳೆ ವ್ಯಾಲ್ಯೂ ಕೊಡ್ತಾರೆ. ಪ್ರತಿಯೊಂದು ತೋರಿಸಿ ಈ ಥರ ಇದೆ, ಹಿಂಗೆ ಮಾಡ್ಕೊಳ್ಳಿ. ಆಮೇಲೆ EMI ಆಪ್ಷನ್ ಇದೆ ಅಂತ ಹೇಳೋದು. ನಾವು EMI ಬೇಡ, ನಾವು ಫುಲ್ ಕ್ಯಾಶ್ ಕೊಟ್ಟು ತೊಗೊಂಡಿದ್ದೀವಿ. ಇವಾಗ ಇನ್ನೊಂದು ಸೈಟ್ ತೊಗೊಳಕ್ಕೆ ಬಂದಿದ್ದೀವಿ ನಾವು. ಅರುಣ್ ಅವರು, ಅಭಿ ಅವರು ತುಂಬ ಸಹಾಯ ಮಾಡ್ತಾರೆ, ಹಿಂಗೆಲ್ಲ ಹಿಂಗೆ ಮಾಡ್ಕೊಳ್ಳಿ ಅಂತ. ಅದಕ್ಕೋಸ್ಕರ ಇನ್ನೊಂದು ಸೈಟ್ ತಗೊಳ್ಳೋಣ ಅಂತ ಬಂದಿದ್ದೀನಿ ನಾವು. ಫ್ರೆಂಡ್ಸ್, ಇಷ್ಟೊತ್ತು ನೀವು ಲೇಔಟ್ ಬಗ್ಗೆ ಅಂದ್ರೂ ಕಂಪ್ಲೀಟ್ ಮಾಹಿತಿ ಸಿಕ್ತು ಸರ್. ಈಗ ಮೇನ್ಲಿ ಏನು ಪ್ರೈಸ್ ಅಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸರ್ ಕಸ್ಟಮರ್ಸ್ಗೆ? ಸರ್ ಇಲ್ಲಿ ಇದು DC ಕನ್ವರ್ಷನ್. ಇಲ್ಲಿ ಸುತ್ತಮುತ್ತ ವಿಚಾರಿಸ್ಕೊಂಡ್ಬಂದ್ರು ನಿಮ್ಗೆ ಹಿಂಗೆ ಇರಬೇಕು. ಸುತ್ತಮುತ್ತ ರೆವಿನ್ಯೂ ಸೈಡ್ 1,800 ರೂಪಾಯಿ 1,700 ರೂಪಾಯಿ ಮಾಡ್ತಾ ಇದ್ದಾರೆ. ನಮ್ದು DC ಕನ್ವರ್ಷನ್ ಈ ಖಾತಾ ನಿಮಗೆ 1,499 ರೂಪಾಯಿಗೆ ಕೊಡ್ತಾ ಇದೀವಿ ಸರ್. ಓಕೆ, 1,499 ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ನಿಮಗೆ ಸಿಗ್ತಾ ಇದೆ. ಅಂದ್ರೆ ಸರ್ ಒಂದು ಹಾಫ್ ಸೈಟ್ಗೆ ಒಂದು 9 ಲಕ್ಷವರೆಗೂ ಆಗುತ್ತಲ್ವಾ ಸರ್? ಓಕೆ, ಬರೀ ಬೆಂಗಳೂರಲ್ಲಿ ನೀವು 9 ಲಕ್ಷ ರೂಪಾಯಿಗೆ ಈಸಿಲಿ ಸೈಟ್ ಅನ್ನ ಪರ್ಚೇಸ್ ಮಾಡಬಹುದು ಸರ್. ಯಾವ ತರ ಬುಕ್ಕಿಂಗ್ ಮಾಡ್ಬೇಕು ಸರ್? ಈಗ ಯಾರೇ ಕಸ್ಟಮರ್ ಲೈಕ್ ಆದ್ರೆ ಸರ್ ಇವಾಗ ಈ ಸೈಟ್ ಇವಾಗ 79 ಸೈಟ್ ನಂಬರು ಅದು ಲೈಕ್ ಆಯ್ತು ಅಂದ್ರೆ ನಿಮಗೆ ಬುಕ್ಕಿಂಗ್ ಅಮೌಂಟ್ 1 ಲಕ್ಷ. ಓಕೆ, 1 ಲಕ್ಷ ಕೊಟ್ಟರೆ ನಾವು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ. 10 ಡೇಸ್ 15 ಡೇಸ್ ವರೆಗೂ ಟೈಮ್ ಇರುತ್ತೆ ನಿಮಗೆ. ಲೀಗಲಿ ಔಟ್ ಬರ್ಬೋದು. ಲೀಗಲಿ ಔಟ್ ಬಂದ್ಮೇಲೆ ನೀವು ಲೋನ್ಗೆ ಹೋಗ್ತಾರೆ, ಇಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂತೀರ, ನಾಳೆ ಬೆಳಗ್ಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೋಬಹುದು. ಎಸ್, ಈಸಿಲಿ ತುಂಬಾ ಫಾಸ್ಟ್ ಆಗಿ ರಿಜಿಸ್ಟ್ರೇಷನ್ ಮಾಡಿಸ್ಬಿಡ್ತೀರಾ. ಅಕಸ್ಮಾತ್ ಲೋನ್ಗೆ ಹೋಗ್ತಾರೆ, ನಿಮ್ಗೆ ಲೋನ್ ಆಗಲಿಲ್ಲ ನಮ್ಮ ಆಫೀಸ್ ಕಡೆಯಿಂದ EMI ಆಪ್ಷನ್ಸ್ ಇದೆ ನಿಮಗೆ. ಓಕೆ, 0% 36 ತಿಂಗಳು 0% EMI. ಓಕೆ, ತುಂಬಾ ಜನರು EMI ಸಹಿತ ಕೇಳ್ತಾರೆ. ಅದು ಸಹಿತ ಇವರ ಕಂಪ್ನಿ ಕಡೆಯಿಂದಾನೇ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಇಂಟ್ರೆಸ್ಟ್ ಇರಲ್ಲ, 0% ಇಂಟ್ರೆಸ್ಟ್ ಅಲ್ಲಿ. ಮತ್ತೆ ಸರ್ ಯಾರೇ ನಮ್ಮ ವಿಡಿಯೋ ನೋಡಿ ಬಂದವ್ರಿಗೆ ಏನಾದ್ರು ಸ್ಪೆಷಲ್ ಆಫರ್ ಇಟ್ಟಿದ್ದೀರಾ ಸರ್? ಸರ್ ನಿಮ್ಮ ವಿಡಿಯೋ ನೋಡಿ ಬಂದವ್ರಿಗೆ ಈ ಶನಿವಾರ ಭಾನುವಾರ ಯಾರು ಬಂದು ನಿಮಗೆ ಬುಕ್ಕಿಂಗ್ ಮಾಡ್ಕೋತಾರೋ ನಮ್ಮ ಹತ್ರ 1 ಲ್ಯಾಕ್ ಕೊಟ್ಟು ಅವ್ರಿಗೆ ಸಂಪೂರ್ಣವಾಗಿ ನನ್ನ ಕಡೆಯಿಂದ ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀ. ಫುಲ್ ಫ್ರೀ ಆಗಿರುತ್ತೆ. ಹೌದು, ಒಂದು ಸೈಟ್ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂದ್ರೆ ಈ ಇದ್ರಲ್ಲಿ 1.5 ಲಕ್ಷ ಬೇಕು. ಹೌದು, ನಿಮಗೆ ಫ್ರೀ ರಿಜಿಸ್ಟ್ರೇಷನ್ ಸಹಿತ ಮಾಡ್ಕೊಡ್ತಾರೆ. ನಮ್ಮ ವಿಡಿಯೋ ನೋಡಿ ಬಂದಿರ ಅಂತ ಸರ್ಗೆ ಹೇಳಿ ಸಾಕು. ಹಾಗೂ ಸ್ಕ್ರೀನ್ ಮೇಲೆ ನಂಬರ್ ಇದೆ, ನೀವು ಈಸಿಲಿ ಕಾಲ್ ಮಾಡಿದ್ರೆ ನಿಮಗೆ ಇನ್ನೂ ಹೆಚ್ಚು ಡೀಟೇಲ್ಸ್ನು ಕಳಿಸ್ಕೊಡ್ತಾರೆ ಸರ್. ಮತ್ತೆ ಸೈಟ್ ನೋಡ್ಬೇಕಂದ್ರೆ ಯಾವ ತರ ಬರ್ಬೇಕು ಸರ್ ಇಲ್ಲಿ? ಸರ್ ಸೈಟ್ ನೋಡೋಕ್ಕೆ ನೀವು ಬರ್ತೀನಿ ಅಂದ್ರೆ ಡೈರೆಕ್ಟ್ ಆಗಿ ಬರ್ತೀನಿ ಅಂದ್ರೆ ಲೊಕೇಶನ್ ಅಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6:30 ತನಕ ನಮ್ಮ ಹುಡುಗರು ಇರ್ತಾರೆ, ಸಿಗ್ತಾರೆ. ಇಲ್ಲ ನನ್ ಕ್ಯಾಬ್ ಬೇಕು ಅಂದ್ರೆ ನಮ್ದು ಕೆಂಗೇರಿಯಪ್ಪನವ್ರ ವೈಸರ್ ಸರ್ಕಲ್ ಆಫೀಸ್ ಇದೆ, ಆಫೀಸಿಗೆ ಬಂದ್ರೆ ಅಲ್ಲಿಂದ ಕ್ಯಾಬಲ್ಲಿ ನಾವೇ ಕರ್ಕೊಂಬಂದು ಖುದ್ದಾಗಿ ನಾವೇ ವಿಸಿಟಿಂಗ್ ಮಾಡಿಸಿ ಕರ್ಕೊಂಡೋಗಿ ಇದು ಮಾಡ್ತೀವಿ. ಓಕೆ, ನಿಮಗೆ ವಿಸಿಟ್ ಮಾಡೋಕ್ಕೂ ಸಹಿತ ಕಂಪ್ನಿ ಕಡೆಯಿಂದಾನೇ ನಿಮಗೆ ಫುಲ್ ವಿಸಿಟಿಂಗ್ ಇರುತ್ತೆ, ಅಥವಾ ಡೈರೆಕ್ಟ್ ಆಗೋ ಸಹಿತ ನೀವು ಬರ್ಬೋದು ಈಸಿಲಿ. ಓಕೆ ಸರ್, ನಿಮಗೂ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೆಲ್ಲ ನಮಗೆ ಮಾಹಿತಿ ನೀಡಿದ್ದಕ್ಕೆ. ಥ್ಯಾಂಕ್ ಯು ಸರ್.